Today, Popular Front of India, Karnataka State Committee, the state office bearers have conducted a press conference at Bangalore Press Club. The press conference has been organized by the organization in wake of the rightist central government's attempts to defame the organization by false propaganda and stifle the activities of the organization. Today, the office bearers of the Karnataka State Committee have announced the launch of a 15 days long campaign which would be conducted across the state with the slogan, "We also have something to say." ಪಾರ್ಲಿಮೆಂಟ್ನ ಚಟುವಟಿಕೆಯನ್ನ ನಿಗ್ರಹಿಸುವಂತಹ ಹತ್ತಿಕ್ಕುವಂತಹ ಒಂದು ಪ್ರಯತ್ನ ಇವತ್ತು ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಇವತ್ತು ಕೇಂದ್ರದಲ್ಲಿ ಹಿಂದುತ್ವವಾದಿ ಬಲಪಂಥೀಯ ಸರ್ಕಾರ ಜನ ವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ನೀತಿಯನ್ನ ಅನುಸರಿಸ್ತಾ ಇರುವಂತಹ ಕೇಂದ್ರ ಸರ್ಕಾರ ಇವತ್ತು ಪಾಪ್ಯುಲರ್ ಫ್ರಂಟ್ ನಂತಹ ಒಂದು ಸಾಮಾಜಿಕ ಸಂಘಟನೆ, ಮರ್ದಿತ ಮುಸ್ಲಿಂ ಸಮುದಾಯದ ಧ್ವನಿಯಾಗಿರುವಂತಹ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಸಂವಿಧಾನ ವಿರೋಧಿ ಕ್ರಮಗಳ ಮೂಲಕ ಅದರ ಚಟುವಟಿಕೆಯನ್ನ ನಿಗ್ರಹಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದರ ವಿರುದ್ಧ, ಈ ಪ್ರಯತ್ನದ ವಿರುದ್ಧ ಪಾಪ್ಯುಲರ್ ಫ್ರಂಟ್ ನ ಕೇಂದ್ರ ಸಮಿತಿಯು ರಾಷ್ಟ್ರದಾದ್ಯಂತ ಒಂದು ಅಭಿಯಾನವನ್ನ ಹಮ್ಮಿಕೊಂಡಿದೆ. ವಿ ಆಲ್ಸೋ ಹ್ಯಾವ್ ಸಮಥಿಂಗ್ ಟು ಸೇ, ನಮಗೂ ಹೇಳಲಿಕ್ಕಿದೆ ಎಂಬ ಘೋಷಣೆಯೊಂದಿಗೆ ರಾಷ್ಟ್ರವ್ಯಾಪಿಯಾಗಿ ಈ ಅಭಿಯಾನ ನಡೆಯಲಿಕ್ಕೆ ದೇಶದ ವಿವಿಧ ರಾಜ್ಯಗಳಲ್ಲಿ ಈ ಒಂದು ಅವಧಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಬೃಹತ್ ಸಮಾವೇಶಗಳನ್ನ ಕೂಡ ಈ ಅಭಿಯಾನದ ಅಂಗವಾಗಿ ಹಮ್ಮಿಕೊಂಡಿದೆ. ಇದರ ಭಾಗವಾಗಿ ಕರ್ನಾಟಕದಲ್ಲಿಯೂ ಕೂಡ ನಾವು ರಾಜ್ಯಾದ್ಯಂತ ಈ ಅಭಿಯಾನದ ಮೂಲಕ ಜನರಿಗೆ ಸತ್ಯಾಂಶವನ್ನ ತಲುಪಿಸುವಂತಹ ಮತ್ತು ಸರ್ಕಾರದ ಜನವಿರೋಧಿ ಅಲ್ಪಸಂಖ್ಯಾತ ವಿರೋಧಿ ನೀತಿಯನ್ನ ಜನರಿಗೆ ತೆರೆದಿಡುವಂತಹ ಪಾಪ್ಯುಲರ್ ಫ್ರಂಟ್ ಏನು, ಯಾಕಾಗಿ ಪಾಪ್ಯುಲರ್ ಫ್ರಂಟ್ ನ ಉದ್ದೇಶ ಏನು, ಹೋರಾಟ ಏನು ಎಂಬ ಬಗ್ಗೆ ಜನರಿಗೆ ತಿಳಿಯಪಡಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯಾದ್ಯಂತ ನಾವು ಈ ಅಭಿಯಾನವನ್ನ ರಾಜ್ಯದಲ್ಲಿ ಕೂಡ ಹಮ್ಮಿಕೊಂಡಿದ್ದೇವೆ. ಈ ಅಭಿಯಾನದ ರಾಜ್ಯ ಮಟ್ಟದ ಸಮಾರೋಪ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ಅಕ್ಟೋಬರ್ 15ರಂದು ನಾವು ಹಮ್ಮಿಕೊಂಡಿದ್ದೇವೆ. ಖಂಡಿತವಾಗಿಯೂ ಲಕ್ಷಾಂತರ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಅಕ್ಟೋಬರ್ 15ರಂದು ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ರಾಜ್ಯದ ಜನತೆಯು ಸೇರಿ ತನ್ನ ಐಕ್ಯದಾಢ್ಯತೆಯನ್ನ ಪ್ರದರ್ಶಿಸಲಿದ್ದಾರೆ. ಆದ್ದರಿಂದ ನಾನು ಕರ್ನಾಟಕದ ರಾಜ್ಯದ ಎಲ್ಲ ಪ್ರಜಾಪ್ರಭುತ್ವ ಪರವಾಗಿರುವಂತಹ, ಜಾತ್ಯತೀತ ಪರವಾಗಿರುವಂತಹ, ಫ್ಯಾಸಿಸ್ಟ್ ಕೋಮುವಾದಿ ವಿರೋಧಿಯಾಗಿರುವಂತಹ ಎಲ್ಲ ಜನರನ್ನ ಈ ಅಭಿಯಾನದೊಂದಿಗೆ ಕೈ ಜೋಡಿಸುವಂತೆ, ಅದೇ ರೀತಿ ಬೆಂಗಳೂರಿನಲ್ಲಿ ನಡೆಯತಕ್ಕಂತಹ ಈ ಮಹಾ ಸಮಾವೇಶದಲ್ಲಿ ಕೈ ಜೋಡಿಸುವಂತೆ ಎಲ್ಲರನ್ನ ಆಹ್ವಾನಿಸ್ತಾ ಇದೆ. ಪಾಪ್ಯುಲರ್ ಫ್ರಂಟ್ ಅನ್ನ ಯಾಕಪ್ಪ ಇವರು ನಿಗ್ರಹಿಸಬೇಕು, ನಿಷೇಧಿಸಬೇಕು ಅಂತ ಚರ್ಚೆ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಕೂಡ ಮಾಧ್ಯಮದ ಮೂಲಕ ನಾನು ಜನರಿಗೆ ತಿಳಿಯಪಡಿಸ ಬಯಸ್ತೇನೆ. ಅದರಲ್ಲಿ ಪ್ರಧಾನವಾಗಿ ನಮ್ಮ ಮೇಲೆ ಇರುವಂತಹ ಆರೋಪಗಳಲ್ಲಿ ಒಂದನೆಯದಾಗಿ 2010ರಲ್ಲಿ ಸುಮಾರು 7 ವರ್ಷ ಮೊದಲು ಕೇರಳದಲ್ಲಿ ಪ್ರವಾದಿಯವರನ್ನ ಅವಹೇಳನ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿದಂತಹ ಪ್ರೊಫೆಸರ್ ಜೋಸೆಫ್ ಎಂಬವರ ಮೇಲೆ ನಡೆದಂತಹ ದಾಳಿ, ಇದೊಂದು ಸ್ಥಳೀಯ ಘಟನೆಯಾಗಿದ್ರೂ ಕೂಡ ಅದು ರಾಷ್ಟ್ರಾದ್ಯಂತ ಚರ್ಚೆಗೊಳಪಟ್ಟಿತ್ತು. ಅದರ ನೇರ ಆರೋಪ ಪಾಪ್ಯುಲರ್ ಫ್ರಂಟ್ ನ ಮೇಲೆ ಹೊರಿಸಲಾಯಿತು. ಆ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ನ ರಾಷ್ಟ್ರೀಯ ನಾಯಕರು ನವದೆಹಲಿಯಲ್ಲಿ, ದೇಶದ ರಾಜಧಾನಿಯಾದ ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ಕರೆದು ಈ ಪ್ರಕರಣಕ್ಕೂ, ಈ ಘಟನೆಗೂ, ಸಂಘಟನೆಗೂ ಯಾವುದೇ ರೀತಿಯಲ್ಲಿ ಸಂಬಂಧವಿಲ್ಲ, ಇಂತಹ ಮಾನವ ವಿರೋಧಿ, ಜೀವ ವಿರೋಧಿಯಾದಂತಹ ಯಾವುದೇ ಕೃತ್ಯವನ್ನ ಪಾಪ್ಯುಲರ್ ಫ್ರಂಟ್ ಅದನ್ನು ಸಮರ್ಥಿಸುವುದಿಲ್ಲ, ಇದು ನಮ್ಮ ಧೋರಣೆ ಮತ್ತು ಪಾಲಿಸಿಗೆ ವಿರುದ್ಧವಾಗಿರುವಂತಹ ಒಂದು ಪ್ರಕರಣ ಆಗಿದೆ. ಒಂದು ವೇಳೆ ಎಲ್ಲಾದರೂ ಪಾಪ್ಯುಲರ್ ಫ್ರಂಟ್ ನ ಸ್ಥಳೀಯ ಕಾರ್ಯಕರ್ತರು ಯಾರಾದರೂ ಅದರಲ್ಲಿ ಭಾಗಿಯಾಗಿದ್ದರೆ ಖಂಡಿತವಾಗಿಯೂ ನಾವು ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಅಂತ ಆ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯ ಮೂಲಕ ಅದನ್ನು ಘೋಷಣೆ ಮಾಡಿದರು. ಇತ್ತೀಚೆಗೆ ಕಳೆದ ವರ್ಷ ಅದರ ತೀರ್ಪು ಕೂಡ ಬಂತು. ಆ ತೀರ್ಪಿನಲ್ಲಿ ಕೂಡ ಎಲ್ಲಿಯೂ ಕೂಡ ಪಾಪ್ಯುಲರ್ ಫ್ರಂಟ್ ನ ಹೆಸರನ್ನು ಅಲ್ಲಿ ಕಾಣಲಿಕ್ಕೆ ನಿಮಗೆ ಸಾಧ್ಯ ಇದೆ. ಅದರಲ್ಲಿ ಸುಮಾರು 13 ಮಂದಿ ಕನ್ವಿಕ್ಟ್ ಆಗಿದ್ದಾರೆ.
ಅದರಲ್ಲಿ ಯಾವುದೇ ಪಾಪ್ಯುಲರ್ ಫ್ರಂಟ್ ನ ಕಾರ್ಯಕರ್ತರಿಲ್ಲ. ಯಾವ ಪಾಪ್ಯುಲರ್ ಫ್ರಂಟ್ ನ ಕಾರ್ಯಕರ್ತರ ಮೇಲೆ ಆರೋಪ ಇತ್ತು ಅವರೆಲ್ಲರೂ ಕೂಡ ಆರೋಪ ಮುಕ್ತರಾಗಿ ಹೊರಗೆ ಬಂದಿದ್ದಾರೆ. ಮತ್ತು ಎಲ್ಲಿ ಕೂಡ ಪಾಪ್ಯುಲರ್ ಫ್ರಂಟ್ ಈ ಕೃತ್ಯದಲ್ಲಿ ಶಾಮೀಲಾಗಿದೆ ಅಂತ ಹೇಳುವಂತಹ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ಕನ್ವಿಕ್ಷನ್ ಆರ್ಡರ್ ಅಲ್ಲಿ ಸ್ವತಃ ಕೋರ್ಟ್ ಹೇಳಿದೆ, NIA ಕೋರ್ಟ್ ಹೇಳಿದೆ. ಇದು ಒಂದು ಪ್ರಕರಣ. ಅದೇ ರೀತಿ ಎರಡನೆಯದಾಗಿ ಕಳೆದ 5 ವರ್ಷ ಮೊದಲು ಕೇರಳದ ಕಣ್ಣೂರಿನ ನಾರಾತ್ ಎಂಬಲ್ಲಿ ಪಾಪ್ಯುಲರ್ ಫ್ರಂಟ್ ಎಲ್ಲ ವರ್ಷ ನಡೆಸ್ತಾ ಬರುವಂತಹ ಒಂದು ಆರೋಗ್ಯ ಅಭಿಯಾನ, ಆರೋಗ್ಯವೇ ರಾಷ್ಟ್ರ ಶಕ್ತಿ, ಹೆಲ್ದಿ ನೇಷನ್, ಹೆಲ್ದಿ ಪೀಪಲ್, ಹೆಲ್ದಿ ನೇಷನ್. ಈ ಅಭಿಯಾನದ ಅಂಗವಾಗಿ ನಾವು ಇಡೀ ದೇಶಾದ್ಯಂತ ಆರೋಗ್ಯ ಜನಜಾಗೃತಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಅದರ ಭಾಗವಾಗಿ ಕಣ್ಣೂರಿನಲ್ಲಿ ಇದೇ ರೀತಿಯ ಒಂದು ಜನಜಾಗೃತಿ ಕಾರ್ಯಕ್ರಮ, ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನ ನಮ್ಮ ಕಾರ್ಯಕರ್ತರಿಗೆ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಪೊಲೀಸ್ ದಾಳಿ ನಡೆಸಿ ಅಲ್ಲಿದ್ದಂತಹ ಕಾರ್ಯಕರ್ತರನ್ನ ಬಂಧಿಸಿ ಇವರು ಶಸ್ತ್ರಾಸ್ತ್ರ ತರಬೇತಿ ನಡೆಸ್ತಾ ಇದ್ದಾರೆ ಅಂತ ಸುಳ್ಳು ಆರೋಪ ಹೊರಿಸಿ ಅವರನ್ನ ಬಂಧಿಸ್ತಾರೆ. ನಂತರ ಅದರ ತನಿಖೆಯನ್ನ NIA ಕೈಗೊಳ್ಳುತ್ತದೆ ಮತ್ತು UAPA ಕಾಯ್ದೆಯನ್ನು ಕೂಡ ಇದರ ಮೇಲೆ ಈ ಪ್ರಕರಣದಲ್ಲಿ ಬಳಸಲಾಗ್ತದೆ. ಕೊನೆಗೆ ಅದರಲ್ಲಿಯೂ ಕೂಡ ಕನ್ವಿಕ್ಷನ್ ಆಗ್ತದೆ. ಅದರಲ್ಲಿ ಕೋರ್ಟ್ ಆ ಏನು UAPA ಕಾಯ್ದೆಯನ್ನ ಹಾಕಲಾಗಿತ್ತು ಆ UAPA ಕಾಯ್ದೆಯನ್ನು ಹಿಂಪಡೆಯಲಾಗ್ತದೆ. ಯಾಕಂತ ಹೇಳಿದರೆ ಇದರಲ್ಲಿ ಯಾವುದೇ ರೀತಿಯ ಭಯೋತ್ಪಾದನಾ ಚಟುವಟಿಕೆ ಅಥವಾ ದೇಶ ವಿರೋಧಿ ಚಟುವಟಿಕೆ ನಡೆಯಲಿಲ್ಲ ಅಂತ ಕೋರ್ಟೇ ತೀರ್ಪು ನೀಡುತ್ತದೆ. ಇದರ ವಿರುದ್ಧವಾಗಿ NIA ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತದೆ, UAPA ಕಾಯ್ದೆಯನ್ನ ಹಿಂಪಡೆಯಬಾರದು ನಾರಾತ್ ಕೇಸ್ನಲ್ಲಿ ಅಂತ. ಇದು ಭಯೋತ್ಪಾದನಾ ಚಟುವಟಿಕೆ, ಶಸ್ತ್ರಾಸ್ತ್ರ ತರಬೇತಿ ಅಂತ. ಆದರೆ ಸುಪ್ರೀಂ ಕೋರ್ಟ್ NIA ಮನವಿಯನ್ನ ತಿರಸ್ಕರಿಸ್ತದೆ, ಅವರ ವಾದವನ್ನೇ ಕೇಳಲಿಕ್ಕೆ ತಯಾರಾಗಲಿಲ್ಲ. ಇದು ಎರಡನೆಯದಾದಂತಹ ಪ್ರಕರಣ. ಮೂರನೆಯದಾಗಿ ನಮ್ಮ ರಾಜ್ಯದಲ್ಲಿ ನಡೆದಂತಹ ಕಳೆದ ವರ್ಷ ಬೆಂಗಳೂರಿನಲ್ಲಿ ನಡೆದಂತಹ RSS ಕಾರ್ಯಕರ್ತ ರುದ್ರೇಶ್ ಅವರ ಹತ್ಯೆ. ಆ ಸಂದರ್ಭದಲ್ಲಿ ನಾವು ಸ್ಪಷ್ಟವಾಗಿ ಮಾಧ್ಯಮದ ಮೂಲಕ ನಾವು ತಿಳಿಸಿದ್ದೇವೆ, ಈ ಪ್ರಕರಣ ಒಂದು ಸ್ಥಳೀಯ ಘಟನೆ, ವೈಯಕ್ತಿಕ ದ್ವೇಷದಿಂದ ನಡೆದಂತಹ ಘಟನೆ ಅಂತ ಪ್ರಾಥಮಿಕ ತನಿಖೆಯಲ್ಲಿ ಸ್ವತಃ ಪೊಲೀಸರೇ ಅದನ್ನ ಹೇಳಿದ್ದಾರೆ. ಮತ್ತು ಪ್ರಾರಂಭದಲ್ಲಿ ಬಂಧಿಸಲ್ಪಟ್ಟಂತಹ 4 ಜನರು ಕೂಡ ಪಾಪ್ಯುಲರ್ ಫ್ರಂಟಿನ ಕಾರ್ಯಕರ್ತರು ಅಲ್ಲ ಅಂತ ಕೂಡ ನಾವು ಸ್ಪಷ್ಟಪಡಿಸಿದ್ದೇವೆ. ನಂತರ ಪಾಪ್ಯುಲರ್ ಫ್ರಂಟ್ ಅನ್ನ ಇದರಲ್ಲಿ ಸಿಲುಕಿಸುವಂತಹ ಒಂದು ದುರುದ್ದೇಶದಿಂದ ಬೆಂಗಳೂರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದಂತಹ ಆಸಿಂ ಶರೀಫ್ರನ್ನ ಈ ಕೇಸಲ್ಲಿ ಅವರು ಸಿಲುಕಿಸ್ತಾರೆ. ನಂತರ ಇದು ಪಾಪ್ಯುಲರ್ ಫ್ರಂಟ್ ನ ಕೈವಾಡ ಅಂತ ಹೇಳಲಾಗ್ತದೆ. ಆದ್ರೆ ನಾವು ಇದನ್ನ ಸ್ಪಷ್ಟವಾಗಿ ಅಲ್ಲಗೆಳೆದಿದ್ದೇವೆ. ಸಂಘಟನೆಗೂ ಇದಕ್ಕೂ ಯಾವುದೇ ರೀತಿಯಲ್ಲಿ ಸಂಬಂಧ ಇಲ್ಲ. ಖಂಡಿತವಾಗಿಯೂ ನಮ್ಮ ಜಿಲ್ಲಾಧ್ಯಕ್ಷರು ಯಾರು ಆರೋಪಿಗಳಿದ್ದಾರೆ ಅವರು ಆ ಕಾನೂನು ಹೋರಾಟದ ಮೂಲಕ ಅವರು ಆರೋಪ ಮುಕ್ತರಾಗಿ ಬರ್ತಾರೆ ಎಂಬಂತಹ ವಿಶ್ವಾಸ ಕೂಡ ನಮಗೆ ಇದೆ. ಇದರ ವಿರುದ್ಧವಾಗಿ ಇಲ್ಲಿ ಕೂಡ ನಿಮಗೆ ಗಮನಿಸಬೇಕಾದಂತಹ ಒಂದು ವಿಷಯ, ಈ ಸ್ಥಳೀಯ ಒಂದು ಕ್ರಿಮಿನಲ್ ಆಕ್ಟ್ ಆಗಿದ್ರೂ ಕೂಡ ರುದ್ರೇಶ್ ಅವರ ಘಟನೆ ಅದು ಕೇಂದ್ರ ಸರ್ಕಾರ ತನ್ನ ಸ್ವಹಿತಾಸಕ್ತಿಯಿಂದ ನೇರವಾಗಿ ರಾಜ್ಯದ ಅನುಮತಿಯನ್ನು ಕೂಡ ಪಡೆಯದೆ ನೇರವಾಗಿ ಬಂದು ಸುಮೋಟೋ FIR ಅನ್ನ ದಾಖಲಿಸುತ್ತದೆ ಮತ್ತು UAPA ಕಾಯ್ದೆಯನ್ನು ಕೂಡ ಇದರಲ್ಲಿ ಬಳಸಲಾಗ್ತದೆ. ಆಸಿಂ ಶರೀಫ್ ರವರ ಕುಟುಂಬಸ್ಥರು ಹೈಕೋರ್ಟ್ಗೆ ಮನವಿ ಮಾಡ್ತಾರೆ, ಇದರಲ್ಲಿ NIA ತನಿಖೆ ಮಾಡುವಂತಿಲ್ಲ, ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಅಥವಾ ಆಹ್ವಾನವಿಲ್ಲದೆ NIA ಇದರಲ್ಲಿ ತನಿಖೆ ನಡೆಸುವಂತಿಲ್ಲ ಅಂತ ಮನವಿ ಮಾಡಿದಾಗ ಮಾನ್ಯ ಹೈಕೋರ್ಟ್ ಅವರ ಮನವಿಯನ್ನ ಪರಿಗಣಿಸಿ NIA ತನಿಖೆಯನ್ನ ರದ್ದು ಮಾಡುತ್ತದೆ. ಅದೇ ರೀತಿ ಇನ್ನು UAPA ಕಾಯ್ದೆಯನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಲಾಗು ಆಗುವುದಿಲ್ಲ ಅಂತ ಈಗಲೂ ಕೂಡ ಅವರ ಕುಟುಂಬಸ್ಥರು ಹೈಕೋರ್ಟ್ ನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇದು ಮೂರನೆಯ ಘಟನೆ. ನಾಲ್ಕನೆಯದಾಗಿ ಸಿರಿಯಾದಲ್ಲಿರುವಂತಹ ಏನು ಇಸ್ಲಾಮಿಕ್ ಸ್ಟೇಟ್, ಸ್ವಘೋಷಿತ ಇಸ್ಲಾಮಿಕ್ ಸ್ಟೇಟ್ ಏನಿದೆ, IS ನಂತಹ ಆ ಸಂಘಟನೆ, ಭಯೋತ್ಪಾದನಾ ಸಂಘಟನೆ, ಅದಕ್ಕೆ ಪಾಪ್ಯುಲರ್ ಫ್ರಂಟ್ ಮೆಂಬರ್ಸ್ ಗಳನ್ನ ರಿಕ್ರೂಟ್ ಮಾಡ್ತದೆ, ಜನರನ್ನ ನೇಮಕಾತಿ ಮಾಡ್ತದೆ ಎಂಬಂತಹ ಒಂದು ಆರೋಪ ಪಾಪ್ಯುಲರ್ ಫ್ರಂಟ್ ನವರಿಗೆ ಭಾರತದಲ್ಲಿ ದೇಶದಲ್ಲಿ ಮಾಡಲಿಕ್ಕೆ ಏನೂ ಕೂಡ ಕೆಲಸ ಇಲ್ಲ. ಸಿರಿಯಾದಲ್ಲಿರುವಂತಹ ಭಯೋತ್ಪಾದಕ ಸಂಘಟನೆಗೆ ಭಾರತದಿಂದ ಜನರನ್ನ ರಿಕ್ರೂಟ್ ಮಾಡುವಂತಹ ಕೆಲಸ, ಬೇಸ್ಲೆಸ್ ಅಲಿಗೇಷನ್, ಆಧಾರ
ಆಧಾರರಹಿತವಾಗಿರುವಂತಹ ಎಲಿಗೇಷನ್ ಪಾಪ್ಯುಲರ್ ಫ್ರಂಟ್ ನ ಮೇಲೆ ಈ ರೀತಿಯ ಭಯೋತ್ಪಾದನಾ ಆರೋಪವನ್ನ ಮುದ್ರೆ ಒತ್ತಿ ನಮ್ಮನ್ನ ಗಮನಿಸಬಹುದು ಅಂತ ಇವತ್ತು ಫ್ಯಾಸಿಸ್ಟ್ ಶಕ್ತಿಗಳು ಭಾವಿಸಿಕೊಂಡಿವೆ. ಖಂಡಿತವಾಗಿಯೂ ಎಲ್ಲ ರೀತಿಯ ಭಯೋತ್ಪಾದನೆಯನ್ನ ಖಂಡಿಸುವಂತಹ ವಿರೋಧಿಸುವಂತಹ ಸಂಘಟನೆಯಾಗಿದೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಅಷ್ಟು ಮಾತ್ರ ಅಲ್ಲ, ನಾವು ISIS ನಂತಹ ಎಲ್ಲ ರೀತಿಯ ಭಯೋತ್ಪಾದನಾ ಸಂಘಟನೆಗಳ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಸರಿಯಾದ ಶಿಕ್ಷಣವನ್ನು ನಾವು ಕೊಡ್ತಾ ಇರುವಂತಹ ಸಂಘಟನೆ. ಇಂತಹ ಯಾವುದೇ ಸಂಘಟನೆಗಳ ಟ್ರ್ಯಾಪ್ ನಲ್ಲಿ ನಾವು ಬಲಿಯಾಗಬಾರದು, ಸೋಷಿಯಲ್ ಮೀಡಿಯಾದಲ್ಲಿ ಅವರು ನಡೆಸುವಂತಹ ಕ್ಯಾಂಪೇನ್ಗಳಿಗೆ ನಾವು ಬಲಿಯಾಗಬಾರದು ಎಂಬಂತಹ ಶಿಕ್ಷಣವನ್ನು ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಅಲ್ಲ, ಸಾರ್ವಜನಿಕರಿಗೆ, ಅದೇ ರೀತಿ ಮುಸ್ಲಿಂ ಸಮುದಾಯಕ್ಕೂ ಕೂಡ ಜನಜಾಗೃತಿ ಮೂಡಿಸ್ತಾ ಇರುವಂತಹ ಒಂದು ಸಂಘಟನೆಯನ್ನ ಇವತ್ತು ಅದೇ ISISಗೆ ಇವರು ಜನರನ್ನ ಭಾರತದಿಂದ ರಿಕ್ರೂಟ್ ಮಾಡ್ತಾರೆ ಅಂತ ಪಾಪ್ಯುಲರ್ ಫ್ರಂಟ್ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು ಆಧಾರರಹಿತವಾಗಿರುವಂತಹ ಈ ಒಂದು ಆರೋಪ. ಅದೇ ರೀತಿ ಇತ್ತೀಚೆಗೆ ಕೇರಳದಲ್ಲಿ ನಡೆದಂತಹ ಹಾದಿಯಾ ಎಂಬಂತಹ ಹೋಮಿಯೋಪತಿ ಸ್ಟೂಡೆಂಟ್ ಇಸ್ಲಾಂಗೆ ಮತಾಂತರ ಆದಂತಹ ಪ್ರಕರಣವನ್ನ ಇಟ್ಕೊಂಡು ಇವತ್ತು ಹಾದಿಯಾಳ ಹಿಂದೆ ಪಾಪ್ಯುಲರ್ ಫ್ರಂಟ್ ಇದೆ ಮತ್ತು ಲವ್ ಜಿಹಾದ್ ನ ಸ್ಪಾನ್ಸರ್ ಆಗಿದ್ದಾರೆ ಪಾಪ್ಯುಲರ್ ಫ್ರಂಟ್ ನವರು ಎಂಬಂತಹ ಒಂದು ಆರೋಪ ಇವತ್ತು ಮಾಡಲಾಗ್ತಾ ಇದೆ. ಕೇರಳ ಹೈಕೋರ್ಟ್ ಇದೆಲ್ಲ ಸ್ಪಷ್ಟಪಡಿಸಿದೆ ಈ ಮುಂಚೆ, ಲವ್ ಜಿಹಾದ್ ಎಂಬುದು ಇಲ್ಲ. ಕರ್ನಾಟಕದಲ್ಲಿ ಕೂಡ ಇಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಗಳು ಈ ಮುಂಚೆ ಕೂಡ ಇದರ ಬಗ್ಗೆ ಚರ್ಚೆ ಆದಾಗ ಕೂಡ ಹೇಳಿದ್ದಾರೆ. RSS ನಿರ್ಮಿಸಿದಂತಹ ಫ್ಯಾಬ್ರಿಕೇಟೆಡ್ ಸ್ಟೋರಿ ಆಗಿದೆ ಲವ್ ಜಿಹಾದ್ ಎಂಬುದು. ಇವತ್ತು ಸುಪ್ರೀಂ ಕೋರ್ಟ್, NIA, ಸುಪ್ರೀಂ ಕೋರ್ಟ್ ನ ರಿಟೈರ್ಡ್ ಜಸ್ಟಿಸ್ ನ ನೇತೃತ್ವದಲ್ಲಿ NIA ತನಿಖೆಗೆ ನೀಡಲಾಗಿದೆ. ಆದ್ದರಿಂದ ಇಲ್ಲಿ ಇತ್ತೀಚೆಗೆ NIA ಕೂಡ ಪಾಪ್ಯುಲರ್ ಫ್ರಂಟ್ ನ ಮೇಲೆ ಈ 3-4 ಆರೋಪವನ್ನ ಹೊರಿಸಿಕೊಂಡು ಕೇಂದ್ರ ಗೃಹ ಸಚಿವಾಲಯಕ್ಕೆ ವರದಿ ನೀಡಿದೆ ಅಂತ ಪತ್ರಿಕೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಅನ್ನ ದಮನಿಸಲಿಕ್ಕೆ ಮಾಡ್ತಾ ಇರುವಂತಹ ಒಂದು ಷಡ್ಯಂತ್ರದ ಭಾಗವಾಗಿದೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಸತ್ಯಾಂಶ ಇಲ್ಲ ಅಂತ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೇಳ್ತಾ ಇರುವಂತದ್ದು. ಇಲ್ಲಿ NIA ಅನ್ನ ಬಳಸಿಕೊಂಡು ಇವತ್ತು ಪಾಪ್ಯುಲರ್ ಫ್ರಂಟ್ ಅನ್ನ ದಮನಿಸಲಿಕ್ಕೆ ಹೊರಟಿರುವಂತದ್ದು. ಏನು NIA ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ನಮ್ಮ ದೇಶದಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್, ಇಂಟೆಲಿಜೆನ್ಸ್ ಬ್ಯೂರೋ ಇದೆ, IB ಇದೆ. ಅವರು ಕೇಂದ್ರ ಸಚಿವಾಲಯಕ್ಕೆ ಮಾಹಿತಿ ಕೊಡಬೇಕಾದದ್ದು ಆಂತರಿಕ ಭದ್ರತೆಯ ಬಗ್ಗೆ. ಇಲ್ಲಿ ಒಂದು ತನಿಖಾ ತಂಡ, NIA ಅಂತ ಹೇಳುವಂತದ್ದು ಇನ್ವೆಸ್ಟಿಗೇಷನ್ ಬ್ಯೂರೋ, ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲ. ಯಾಕಪ್ಪ NIA ಇವರಿಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಈ ರೀತಿಯ ವರದಿ ಕೊಡ್ತದೆ? ಆದ್ದರಿಂದ ಇದರಲ್ಲಿ ದುರುದ್ದೇಶ ಇದೆ. ಯಾಕಂತ ಹೇಳಿದ್ರೆ ಪಾಪ್ಯುಲರ್ ಫ್ರಂಟ್ ಕಳೆದ 20ಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ದೇಶದ 18ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ದಮನಿತ ಮುಸ್ಲಿಮರ ಮತ್ತು ದಲಿತರ ಇತರ ಮರ್ದಿತ ಜನ ವಿಭಾಗಗಳ ಹಕ್ಕುಗಳಿಗಾಗಿ, ಅವರ ಸ್ವಾತಂತ್ರ್ಯಕ್ಕಾಗಿ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಬಂದಿರುವಂತಹ ಒಂದು ಸಂಘಟನೆ. ಇವತ್ತು ಕೇಂದ್ರದಲ್ಲಿ ಇರುವಂತಹ ಸರ್ಕಾರ ಸಂಘ ಪರಿವಾರದ ಸಂಘಟನೆ, ಹಿಂದುತ್ವವಾದಿ ಸರ್ಕಾರ, ಬಿಜೆಪಿ ಸರ್ಕಾರ. ಸ್ಪಷ್ಟವಾಗಿ RSS ನ ಸರಸಂಘ ಚಾಲಕರು ಬಂಚ್ ಆಫ್ ಥಾಟ್ಸ್ ಸ್ಪಷ್ಟಪಡಿಸಿದ್ದಾರೆ, ನಮ್ಮ ಶತ್ರುಗಳು ಮುಸ್ಲಿಮರು, ಕ್ರೈಸ್ತರು ಮತ್ತು ಕಮ್ಯುನಿಸ್ಟರು. ಇವರನ್ನು ದಮನಿಸದೆ ಇಲ್ಲಿ ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದರ ಭಾಗವಾಗಿ ಇವತ್ತು ಮುಸ್ಲಿಮರನ್ನ ದಮನಿಸುವಂತಹ ಆ ಒಂದು ಯೋಜನೆಯ ಭಾಗವಾಗಿ ಇವತ್ತು ಮುಸ್ಲಿಂ ಸಂಘಟನೆಗಳನ್ನ ದಮನಿಸುವಂತಹ ಪ್ರಯತ್ನ ಮಾಡ್ತಾರೆ. ಈ ಮುಂಚೆ ಇದೇ ರೀತಿ ಇಸ್ಲಾಂ ಧರ್ಮದ ಪ್ರಚಾರಕರಾಗಿದ್ದಂತಹ ಡಾಕ್ಟರ್ ಜಾಕಿರ್ ನಾಯ್ಕ್ ಅವರನ್ನು ಕೂಡ ಇದೇ ರೀತಿಯ ಆ ಆರೋಪಗಳ ಮೂಲಕ ಅವರನ್ನ ನಿಷೇಧ ಮಾಡಲಾಯಿತು. ಅಷ್ಟು ಮಾತ್ರ ಅಲ್ಲ, ಕೇವಲ ಮುಸ್ಲಿಂ ಸಂಘಟನೆ ಮಾತ್ರ ಅಲ್ಲದೆ ಇರುವಂತಹ ಯಾರು ಮೋದಿ ಮತ್ತು RSS ಬಿಜೆಪಿಯ ವಿರುದ್ಧವಾಗಿದ್ದಾರೆ ಅವರ ಎಲ್ಲರ ಬಾಯಿಯನ್ನ ಮುಚ್ಚಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಈಸ್ಟರ್ ಸೆಟಲ್ವಾದಿ ಇರಬಹುದು ಅಥವಾ ಗ್ರೀನ್ ಪೀಸ್ ಇರಬಹುದು, ಅದೆಷ್ಟೋ NGOಗಳನ್ನ ಬಾಯಿ ಮುಚ್ಚಿಸುವಂತಹ ಪ್ರಯತ್ನ ನಡೆಸಲಾಯಿತು. ಇತ್ತೀಚೆಗೆ ಗೌರಿ ಲಂಕೇಶ್ ಅವರ ಒಂದು ಹತ್ಯೆ ಕೂಡ ಒಂದು ಜ್ವಲಂತ ಉದಾಹರಣೆಯಾಗಿದೆ. ಆದ್ದರಿಂದ ಯಾರು ಈ ಸರ್ಕಾರದ ವಿರುದ್ಧ, ಈ ಫ್ಯಾಸಿಸ್ಟ್ ಸರ್ಕಾರದ ವಿರುದ್ಧ ಮಾತಾಡ್ತಾರೆ ಅವರ ಎಲ್ಲರನ್ನ ದಮನಿಸುವಂತಹ ಒಂದು ಪ್ರಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ಖಂಡಿತವಾಗಿಯೂ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಎದ್ದು ನಿಲ್ಲಲಿದೆ. ಎಲ್ಲ ರೀತಿಯ ಅಪಪ್ರಚಾರ ಮತ್ತು ಪ್ರಪಗಂಡಗಳಿಗೆ ಪಾಪ್ಯುಲರ್ ಫ್ರಂಟ್ ಎಂದು ಹೆದರಲಿಲ್ಲ, ಇನ್ನೂ ಕೂಡ ನಾವು ಹೆದರುವುದಿಲ್ಲ. ಇದರ ವಿರುದ್ಧ ನಾವು ಖಂಡಿತವಾಗಿಯೂ ಪ್ರಜಾಪ್ರಭುತ್ವ ರೀತಿಯಲ್ಲಿ, ಪ್ರಜಾಸತ್ತಾತ್ಮಕ ರೀತಿಯಲ್ಲಿ, ಅದೇ ರೀತಿ ನಾವು ಕಾನೂನಾತ್ಮಕವಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಖಂಡಿತವಾಗಿಯೂ ಸತ್ಯಾಂಶ ಜನರ ಮುಂದೆ ನಾವು ಇಡ್ಲಿಕ್ಕೆ ಇದ್ದೇವೆ. ಅದರ ಭಾಗವಾಗಿ ನಾವು ಇವತ್ತು ಈ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ.
ಆದ್ದರಿಂದ ನಿಮ್ಮ ಮಾಧ್ಯಮಗಳ ಮೂಲಕ ನಾನು ಹೇಳ್ತಾ ಇರುವಂತದ್ದು, ಇಡೀ ಕರ್ನಾಟಕದ ಜನತೆಯೊಂದಿಗೆ ಪಾಪ್ಯುಲರ್ ಫ್ರಂಟ್ ಅನ್ನ ಅರಿತುಕೊಂಡು ಈ ದಮನಿತ ಧ್ವನಿಯೊಟ್ಟಿಗೆ ನೀವು ಕೈ ಜೋಡಿಸಿಕೊಂಡು ಈ ಪಾಪ್ಯುಲರ್ ಫ್ರಂಟ್ ನ ಅಭಿಯಾನವನ್ನ ಯಶಸ್ವಿಗೊಳಿಸಿ ಈ ರೀತಿಯ ಎಲ್ಲ ಷಡ್ಯಂತ್ರಗಳನ್ನ ವಿಫಲಗೊಳಿಸಬೇಕು ಅಂತ ಕೇಳ್ತಾ ನನ್ನ ಮಾತನ್ನ